ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜ. ನಾನು ಇವತ್ತು ತಿಳಿಸ್ಕೊಡ್ತಿರುವಂತಹ ವಿಷಯ ಬಾದಾಮಿಯ ಗುಹಾಂತರ ದೇವಾಲಯಗಳ ಬಗ್ಗೆ. ಚಾಲುಕ್ಯರು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ರಚನೆ ಮಾಡ್ತಾರೆ. ಈ ಬಾದಾಮಿಯನ್ನು ಹಿಂದೆ ವಾತಾಪಿ ಎಂದು ಸಹ ಕರಿತಾ ಇದ್ರು. ಈ ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು. ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ನಾವು ನೋಡೋದಾದರೆ, ಈ ದೇವಾಲಯದಲ್ಲಿ 3 ಹಿಂದೂ ದೇವಾಲಯಗಳು ಮತ್ತು ಒಂದು ಜೈನ ದೇವಾಲಯವನ್ನು ನಾವು ನೋಡಬಹುದಾಗಿದೆ. ಈ ಒಂದು ಗುಹಾಂತರ ದೇವಾಲಯದಲ್ಲಿ ಯಾವ್ಯಾವ ಪ್ರಮುಖ ಕೆತ್ತನೆಗಳಪ್ಪ ಅಂತ ನೋಡೋದಾದರೆ, ಶಸ್ತ್ರ ನೃತ್ಯ ಶಿವ ಅಂತೇಳಿ ಒಂದಾದರೆ, 2 ಕೈಗಳ ಗಣೇಶ ಒಂದಿದೆ, ಮಹಿಷಾಸುರ ಮರ್ದಿನಿ ಇದೆ, ಅರ್ಧನಾರೀಶ್ವರನನ್ನು ಕೆತ್ತಲಾಗಿದೆ, ಶಂಕರ ನಾರಾಯಣ ದೇವರನ್ನು ಕೆತ್ತಲಾಗಿದೆ. ಹಾಗೆ ಈ ಒಂದು 7ನೇ ಶತಮಾನದಲ್ಲಿ ಈ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯದಲ್ಲಿ ಮುಸ್ಲಿಂ ಕಟ್ಟಡವನ್ನು ಸಹ ನಿರ್ಮಿಸಲಾಗಿದೆ. ಹಾಗೆ ಒಂದು ಅದ್ಭುತವಾದಂಥ ಕೊಳವನ್ನು ಸಹ ಈ ಚಾಲುಕ್ಯರು ರಚನೆಯನ್ನು ಮಾಡಿರ್ತಾರೆ. ನಾನೀಗ ಆ ಕೊಳದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೇನೆ, ತೋರಿಸ್ತೇನೆ ನೋಡಿ.